ಯಾಕೆ ಅವರಿಗೆ ಸರ್ಜರಿ ಅವಶ್ಯಕತೆ ಇದೆ, ಈಗ ಅವ್ರು ಹೇಗಿದ್ದಾರೆ ಅಂತ. L4 L5 ಪ್ರಾಬ್ಲಮ್ಮು ಆಲ್ಮೋಸ್ಟ್ 13 ಇಯರ್ಸ್ ಇಂದ ಇದೆ. ಒಂದು ಬೋನ್ ಇರೋ ಜಾಗದಿಂದ ಇನ್ನೊಂದು ಚೂರು ಜರುಗಿದ್ರೆ ಇನ್ನೊಂದು ಬೋನ್ಗೆ ಅದು ಉಜ್ಜೋದು ಮಾಡಿ ಆ ಥರ ಪ್ರಾಬ್ಲಮ್ ಶುರು ಆಗುತ್ತೆ. ಆಪರೇಷನ್ ಮಾಡಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಿಮ್ಮ ಗಮನಕ್ಕೆ ಬಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಮನೆಯಲ್ಲಿ? ಶಾಕ್ ಆಗಿದೆ ಸರ್. ದರ್ಶನ್ ಹೆಸರು ಈ ಕೇಸಲ್ಲಿ ಇರೋದ್ರಿಂದ ಇದು ಈ ಲೆವೆಲ್ಗೆ ಬ್ಲೋ ಅಪ್ ಆಯ್ತಾ? ಆಲ್ ಐಸ್ ಆನ್ ಯುವರ್ ಹೌಸ್ ಆ ಥರ ಪರಿಸ್ಥಿತಿ ಎಲ್ಲ ಹೇಳ್ಕೊಟ್ಬಿಡುತ್ತೆ ಸರ್. ತಮ್ಮನ ಜೊತೆಗೆ ಇಲ್ವಂತೆ, ಇದು ಬಾಡಿಗೆ ಮನೇಲಿ ಇದ್ದಾರೆ, ಆ ಥರದ್ದೆಲ್ಲ ಸಾಕಷ್ಟು ವಿಷಯ ಸರ್. ಹೌದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ದರ್ಶನ್ ದುಡ್ಡು ನನಗೆ ಯಾಕೆ ಕೊಡಬೇಕು, ನನಗೆ ಯಾಕೆ ಮಾಡಬೇಕು? ಯಾವ ಸಂದರ್ಭದಲ್ಲೂ ಗಂಡನನ್ನ ಬಿಟ್ಕೊಡ್ಲಿಲ್ಲ ಅವರು. ಇಬ್ಬರು ಹೆಣ್ಣು ಮಕ್ಕಳನ್ನ ಆ ಥರ ನೋಡಿದ್ದೀನಿ. ಅವರಿಂದ ಸಾಕಷ್ಟು ಸಪೋರ್ಟ್ ಅನ್ನ ತಗೊಂಡವರು ಆಕ್ಚುಲಿ ಮಾತಾಡಕ್ಕೆ ಬರಲಿಲ್ಲ. ಫ್ರೆಂಡ್ಶಿಪ್ ಬಾಂಡಿಂಗು ಅವೆಲ್ಲ ಗೊತ್ತಾಗೋದು ನಮಗೆ ಹೊಡೆತ ಬಿದ್ದಾಗ. ಸರ್, ದರ್ಶನ್ ಅವ್ರ ಜೊತೆಗೆ ಮುಂದಿನ ಸಿನಿಮಾ ಮಾಡ್ತಾ ಇದ್ದೀರಾ ಮುಂದೆ ಅಂತ ಆಕ್ಚುಲಿ ನೀವೇ ಹೇಳಿದಿರ. ಈಗ ಪ್ರೊಡ್ಯೂಸರ್ದೊಂದು ಸಿನಿಮಾ ಇದೆ, ಅದಾದ್ಮೇಲಿಂದ ಮಾಡೋಣ ಅಂತ ಹೇಳಿದ್ದಾರೆ ನನಗೆ. ಯಾವಾಗ ಇದರಿಂದ ಕಂಪ್ಲೀಟ್ ಕ್ಲೀನ್ ಶೀಟ್ ಸಿಗಬಹುದು ಅಂತ ನಿಮ್ಗೆ ಅನ್ಸುತ್ತೆ? ತಪ್ಪಾಗಿದ್ರೆ ಶಿಕ್ಷೆ ಅನುಭವಿಸ್ತಾರೆ, ಮಾಡಿಲ್ಲ ಅಂದ್ರೆ ರಾಜಾರೋಷ ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ಜೊತೆಗೆ ಕನ್ನಡದ ಆರ್ಗ್ಯಾನಿಕ್ ಮೋಸ್ಟ್ ಒರಿಜಿನಲ್ ಡೈರೆಕ್ಟರ್ ಆದಂತಹ ದಿನಕರ್ ತೂಗುದೀಪ್ ಅವರು ಆಲ್ಮೋಸ್ಟ್ 7 ವರ್ಷದ ಗ್ಯಾಪ್ ನಂತರ ಒಂದು ಸಿನಿಮಾ ಮಾಡಿದ್ದಾರೆ. ರಾಯಲ್ ಅಂತ ಸಿನಿಮಾದ ಹೆಸರು. ಜನವರಿ 26ನೇ ತಾರೀಕು ಈ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ದಿನಕರ್ ತೂಗುದೀಪ್ ಅವರು ಇದ್ದಾರೆ. ಮಾತಾಡ್ಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಜನವರಿ 24ಕ್ಕೆ ರಾಯಲ್ ರಿಲೀಸ್ ಆಗ್ತಾ ಇದೆ. ಸೊ ಎಷ್ಟು ಖುಷಿ ಇದೆ? ಆಲ್ಮೋಸ್ಟ್ 7 ವರ್ಷದ ಗ್ಯಾಪ್ ಕೊಟ್ರಿ, ಯಾಕೆ ಈ ಗ್ಯಾಪ್ ಆಯಿತು? ಇವಾಗ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಇದೆ. 7 ವರ್ಷ ಗ್ಯಾಪ್ ಆಗೋದಕ್ಕೆ ರೀಸನ್ನು 2 ವರ್ಷ ಕೋವಿಡ್. ಆಮೇಲಿಂದ ಪುನೀತ್ ಸರ್ದು ಸಿನಿಮಾ ಮಾಡೋಕ್ಕೆ ಅಂತ ಅದಕ್ಕೆ ಸ್ಕ್ರಿಪ್ಟ್ ವರ್ಕಲ್ಲಿ ಕೂತಿದ್ದು. ಸೇಮ್ ಜಯಣ್ಣ ಅವರೇ ಪ್ರೊಡ್ಯೂಸ್ ಮಾಡೋಕ್ಕಿತ್ತು, ಅದ್ರದ್ದು ಒಂದಷ್ಟು ದಿನ ಮಾಡಿದೆ. ಅದಾದಮೇಲೆ ರಾಯಲ್ ಎತ್ಕೊಂಡ್ವಿ. ಆಮೇಲೆ ಅದ್ರ ಸ್ಕ್ರಿಪ್ಟಿಂಗ್ ಎಲ್ಲ ಹಾಗೆ ಆಯಿತು. ಆ್ಯಂಡ್ ಅದ್ರ ಶೂಟಿಂಗ್ ಇದಕ್ಕೆ ಡಿಲೇ ಆಯಿತು ಹೊರತು ಬೇರೆ ಏನು ಡಿಲೇ ಮಾಡಬೇಕು ಅಂತ ಏನೂ ಮಾಡಿಲ್ಲ ನಾನು. ಸೊ ಈಗ ಜನವರಿ 24 ಅಂದರೆ ವರ್ಷದ ಆರಂಭ ನಿಮ್ಮ ಸಿನಿಮಾದಿಂದ ಆಗುತ್ತೆ ಆಲ್ಮೋಸ್ಟ್. ಸೊ ಅಂದರೆ ಈಗ ಈ ಒಂದು ಡೇಟ್ನ ವಿಚಾರವಾಗಿ ಬರೋದಾದರೆ ಸಾಕಷ್ಟು ಊಹಾಪೋಹಗಳು ಬಂದಿತ್ತು. ಅಂದರೆ ಸುದ್ದಿ ಎಲ್ಲ ಬಂತು, ಬೇರೆ ಸಾಕಷ್ಟು ಡೇಟ್ಸ್ಗಳನ್ನು ಡಿಸೈಡ್ ಮಾಡ್ಕೊಂಡಿದ್ದಂತೆ. ಈಗ ಲಾಸ್ಟಿಗೆ ಫೈನಲ್ ಆಗಿ ಜನವರಿ 24 ಆಗಿದೆ ಅಂತ. ಯಾಕೆ ಆ ಕನ್ಫ್ಯೂಷನ್ ಆಗಿತ್ತು ಅಂತ? ಸರ್, ಖಂಡಿತ ನಮ್ಗೆ ಆ ಕನ್ಫ್ಯೂಷನ್ ಇಲ್ಲ. ನಿಮಗೆ ಆ ಊಹಾಪೋಹಗಳು ಯಾರು ಹೇಳಿದ್ರು ನೀವು ಅವ್ರ ಹತ್ರನೇ ಕ್ಲಾರಿಫೈ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮದು ಸಿನಿಮಾ ಪ್ರೋಸೆಸ್ ಏನು ನಡೀತಾ ಇತ್ತು ಅಂತ ನನಗಾಗಲಿ ನಮ್ಮ ಪ್ರೊಡ್ಯೂಸರ್ಗಾಗಲಿ ಕಂಪ್ಲೀಟ್ ನಾಲೆಜ್ ಇತ್ತು. ಸೊ ನಾವು ಅರ್ಲಿ ಅನೌನ್ಸ್ಮೆಂಟು ಪ್ಲ್ಯಾನು ಏನು ಆ ಥರ ಏನು ಇರಲಿಲ್ಲ. ಯಾಕಂದರೆ ಆ ಪ್ರೋಸೆಸ್ ಆದಮೇಲೆ ಅದಕ್ಕೆ ಇಷ್ಟಿಷ್ಟು ಕೆಲಸ ಆಗುತ್ತೆ, ಇಷ್ಟಿಷ್ಟು ಕೆಲಸ ಆಗುತ್ತೆ, ಇಷ್ಟಿಷ್ಟು ಟೈಮ್ ತೊಗೊಳುತ್ತೆ ಅಂತ ನಮಗೆ ಕ್ಲಿಯರ್ ಪಿಕ್ಚರ್ ಇತ್ತು. ಆ್ಯಂಡ್ ನಾವು ಈ ಡೇಟ್ನ ಫಿಕ್ಸ್ ಆಗಿದ್ದು ಈಗ ಒಂದು 15-20 ಡೇಸ್ ಬ್ಯಾಕು. ಯಾವಾಗ ಸಿನಿಮಾ ರಿಲೀಸ್ ಮಾಡೋಣ ಅಂತ ಜಯಣ್ಣನೇ ಒಂದು ಮೀಟಿಂಗ್ ಫಿಕ್ಸ್ ಮಾಡಿದ್ರು. ನಾವೆಲ್ಲ ಫುಲ್ ನಮ್ಮ ಟೀಮು, ನಮ್ಮ ಟೆಕ್ನಿಷಿಯನ್ ಟೀಮು ಎಲ್ಲ ಕೂತ್ಕೊಂಡ್ವಿ. ಯಾವ್ದಾವ್ದು ಪ್ರೋಸೆಸ್ ಎಷ್ಟೆಷ್ಟಲ್ಲಾಗಿದೆ, ಏನೇನಾಗುತ್ತೆ, ಎಷ್ಟೆಷ್ಟು ಟೈಮ್ ತೊಗೊಳುತ್ತೆ ಅಂತೆಲ್ಲ ಡಿಸೈಡ್ ಆದಮೇಲೆ 24th ರೈಟ್ ಟೈಮ್ ಅಂತ ಪ್ರೊಡ್ಯೂಸರ್ಗೂ ಅನಿಸ್ತು, ನಮಗೂ ಅನಿಸ್ತು. ಯಾಕಂದ್ರೆ ನಮಗೂ ಟೈಮು ಅಷ್ಟೆಲ್ಲ ಕಾಪಿ ರೆಡಿ ಮಾಡ್ಬೋದು, ಎಲ್ಲ ರೆಡಿ ಮಾಡ್ಬೋದು ಅಂತ ಅನಿಸ್ತು. ಸೊ ಆ್ಯಂಡ್ ಪ್ರಮೋಷನ್ಗೂ ಎಷ್ಟು ಟೈಮ್ ಕೊಡಬೇಕು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಜನವರಿ 24 ಅಂತ ಫಿಕ್ಸ್ ಆದ್ವಿ. ಯಾವುದು ಅರ್ಲಿ ಡೇಟ್ ಯಾವುದು ಫಿಕ್ಸ್ ಆಗಿರಲಿಲ್ಲ ಸರ್. ಸರ್, ಅದೇ ನಾನು ಇಂಟ್ರೋ ಕೊಡುವಾಗ ಹೇಳಿದೆ ಮೋಸ್ಟ್ ಆರ್ಗ್ಯಾನಿಕ್ ಆ್ಯಂಡ್ ಒರಿಜಿನಲ್ ಡೈರೆಕ್ಟರ್ ಅಂತ. ಬಿಕಾಸ್ ಕನ್ನಡತನ ಜಾಸ್ತಿ ಇರುತ್ತೆ, ಎಲ್ಲೂ ಕೂಡ ರೆಫರೆನ್ಸಸ್ ನಮಗೆ ಸಾಕಷ್ಟು ನೋಡಿ ಸಿಗುತ್ತೆ. ಈಗ ಕಮರ್ಷಿಯಲ್ ಸಿನಿಮಾ ಅಥವಾ ಯಾವುದೋ ಒಂದು ಲವ್ ಸ್ಟೋರಿ ಅಂತ ಹೇಳುವಾಗ ನಿಮ್ಮ ಸಿನಿಮಾಗಳಲ್ಲಿ ಆ ಥರ ರೆಫರೆನ್ಸಸ್ ಏನೂ ಇರಲ್ಲ, ತುಂಬ ಫ್ರೆಶ್ ಆಗಿರುತ್ತೆ ಎಲ್ಲ ಕಂಟೆಂಟ್. ಬಟ್ ಅಂಥವ್ರು ಗ್ಯಾಪ್ ಕೊಡ್ತಾರೆ ಅಂತ ಹೇಳುವಾಗ ನಮಗೆ ಆ್ಯಕ್ಚುಲಿ ಒರಿಜಿನಾಲಿಟಿ ಕೊಡುವಂತಹ ಡೈರೆಕ್ಟರ್ಸ್ ಯಾಕೆ ಇಷ್ಟು ಲೇಟ್ ಮಾಡ್ತಾರೆ ಅನ್ನೋ ಥರ ನಿಮ್ಮ ರೈಟಿಂಗ್ ಪ್ರೋಸೆಸ್ ಅಥವಾ ಡೈರೆಕ್ಷನ್ ಪ್ರೋಸೆಸ್ ಯಾಕೆ ಡಿಲೇ ಆಗ್ತಾ ಬರುತ್ತೆ ಯಾವಾಗಲೂ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನಾನು ಬೇರೆ ಡೈರೆಕ್ಟ್ರಷ್ಟು ಫಾಸ್ಟಾಗಿ ಥಿಂಕ್ ಮಾಡಲ್ವೇನೋ. ಸೊ ಅದಕ್ಕೆ ಅವ್ರು ಜಾಸ್ತಿ ಫ್ರೀಕ್ವೆಂಟಾಗಿ ಸಿನಿಮಾಗಳು ಮಾಡ್ಬೋದು. ನಾನು ನನ್ನ ನೇಚರೇ ಸ್ವಲ್ಪ ಎಲ್ಲ ಕಾನ್ಫಿಡೆನ್ಸು ಕ್ಲಾರಿಟಿ ಸಿಗೋವರೆಗೂ ಯಾವ ಕೆಲಸನೂ ಸ್ಟಾರ್ಟ್ ಮಾಡಲ್ಲ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೋತೀನಿ, ಆಗ್ಬೋದು ಅಂತ ಅನಿಸುತ್ತೆ. ಸೊ ನನ್ನ ಹೆಂಡ್ತಿ ಬೈತಿರ್ತಾಳೆ, ಅವಳು ಯಾವುದೋ ಒಂದು ವಿಚಾರ ಹೇಳ್ತಿದ್ದಾಗೆ ನಾನು ಅರ್ಥ ಆಗಿಲ್ವಲ್ಲ ಇದು ಅಂದರೆ, ರೀ ಯಾವ ಸಿನಿಮಾ ಡೈರೆಕ್ಟ್ರ್ ರೀ ಇಷ್ಟು ಸಿಂಪಲ್ ಅರ್ಥ ಆಗಿಲ್ಲ ಅಂತೇಳಿ. ಅಂದರೆ ನನ್ನ ಕ್ಯಾರೆಕ್ಟ್ರೇ ಇನ್ಬಿಲ್ಟೇ ಹಂಗೆ ಇರ್ಬೋದೇನೋ ಗೊತ್ತಿಲ್ಲ. ಸೊ ಕ್ಲಾರಿಟಿ ಸಿಗ್ಬೇಕು ನಂಗೆ ಎಲ್ಲದಕ್ಕೂ, ಆವಾಗಲೇ ನಾನು ಯಾವುದರೊಂದು ಕೆಲಸ ಮಾಡೋದು. ಆ್ಯಂಡ್ ನಾನು ಪ್ರಯತ್ನ ಪಡ್ತೀನಿ, ನಾನು ಏನು ಮಾಡಿದ್ರು ಅದು ಜನಗಳಿಗೆ ಡಬ್ಬ ಅನ್ಸೋದು ದಟ್ ಶುಡ್ ಬಿ ಮೈ 100% ಅಂತ. ಅಂದರೆ ಬೆಸ್ಟ್ ವರ್ಕ್ ಇರಬೇಕದು ನಂದು, ಅದು ಅವ್ರಿಗೆ ಡಬ್ಬ ಅನ್ಸಿದ್ರೆ ಅನ್ಬೋದು. ಬಟ್ ನಂದು ಬೆಸ್ಟ್ ಇರಬೇಕು, ನಂದು ಓಕೆ ವರ್ಕ್ನ ನಾನು ಜನಗಳ ಮುಂದೆ ಕೊಡೋಕೆ ಇಷ್ಟಪಡೋಲ್ಲ. ಸರ್, ಇನ್ನು ದರ್ಶನ್ ಸರ್ ಅವರ ವಿಚಾರಕ್ಕೆ ಬರೋದಾದರೆ ಅವರಿಗೆ ಬೇಲ್ ಆಗಿದೆ. ಸೊ 7 months ನಿಮಗೆ ಡೆಫಿನೆಟ್ಲಿ ಒಂದು ಎಮೋಷನಲ್ ರೋಲರ್ ಕೋಸ್ಟರ್ ರೈಡ್ ಆಗಿರುತ್ತೆ ಫ್ಯಾಮಿಲಿಯಲ್ಲಿ. ಈ ಥರದೊಂದು ಘಟನೆ ಆಗಿರುವಂಥದ್ದು ವಿಚ್ ಈಸ್ ಅನ್ಫಾರ್ಚುನೇಟ್. ಬಟ್ ಈಗ ಹೇಗೆ ಕಾಪ್ ಅಪ್ ಮಾಡ್ತಿದ್ದಾರೆ, ಜೊತೆಗೆ ಅವರ ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಇವಾಗ?
ನಾವು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿದ್ವಿ. ನಿಮ್ಮದು ಇದರಲ್ಲಿ ನ್ಯೂಸ್ಗಳು ಬಂದಾಗಲೇ ನಾವು ಒಂದು ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದ್ದಿದ್ದು. ಬಟ್ ಅದನ್ನು ನಮ್ಮನ್ನು ಒಂದು ರೀತಿಲಿ ನೀವೇ ಸ್ಟ್ರಾಂಗ್ ಮಾಡಿ ಅದನ್ನೂ ಓವರ್ಕಮ್ ಮಾಡೋದನ್ನ ನೀವುಗಳು ಹೇಳ್ಕೊಟ್ರಿ. ಸೊ ಏನು ಇಲ್ಲ, ಖುಷಿ ಇದೆ. ಬಟ್ ನಾನು ಯೂಶ್ವಲಿ ಕೆಟ್ಟ ಸನ್ನಿವೇಶಗಳನ್ನ ಇದನ್ನೆಲ್ಲನೂ ತಲೆಯಲ್ಲಿ ಇಟ್ಕೊಳ್ಳೋದ, ತೆಗೆದಾಕ್ಬಿಡ್ತೀನಿ. ಐ ಲೈಕ್ ಟು ಲಿವ್ ಹ್ಯಾಪಿಲಿ ಅಂತ. ಅಂದರೆ ನಾನು ಖುಷಿಯಾಗಿ ಕೊಡೋದನ್ನ ಮಾತ್ರ ನಾನು ಮೆಮೊರಿಲಿ ಇಟ್ಕೋತೀನಿ. ಸೊ ಆ ರೀತಿಲಿ ಇವಾಗ ಬೇಲಾಗಿದೆ, ತುಂಬ ಖುಷಿ ಇದೆ. ಎಲ್ಲ ಫ್ಯಾಮಿಲಿ ತೋಟಕ್ಕೆ ಹೋಗಿದ್ವಿ, ಒಂದು 4-5 ಡೇಸ್ ಖುಷಿಯಾಗಿ ಸ್ಪೆಂಡ್ ಮಾಡಿದ್ವಿ. ಇನ್ನೂ ಸ್ವಲ್ಪ ದಿನ ಇರುವಂಥ ಎಲ್ಲರದ್ದು ಪ್ಲ್ಯಾನ್ಸ್ ಇತ್ತು. ಬಟ್ ನನಗೆ ರಾಯಲ್ ವರ್ಕ್ ಇರೋದ್ರಿಂದ ನಾನು ವಾಪಸ್ ಬರಲೇಬೇಕಾಯ್ತು. ಆ್ಯಂಡ್ ನನ್ನ ಮಗಳು 10th ಬೇರೆ, ಸೊ ಅವಳಿಗೂ ಓದೋದೆಲ್ಲ ಆಯಿತು. ಅದರಿಂದ ಸ್ವಲ್ಪ ನಮ್ಮ ಹಾಲಿಡೇನ ಕಟ್ ಡೌನ್ ಮಾಡಿಕೊಂಡು ಬೆಂಗಳೂರಿಗೆ ಬಂದ್ವಿ. ಸರ್, ದರ್ಶನ್ ಅವರ ಇವಾಗಿನ ಆರೋಗ್ಯ ಪರಿಸ್ಥಿತಿ ಅಂದರೆ ಯಾಕೆ ಅವರಿಗೆ ಸರ್ಜರಿ ಅವಶ್ಯಕತೆ ಇದೆ, ಈಗ ಅವ್ರು ಹೇಗಿದ್ದಾರೆ ಅಂತ? ಸರ್, ದರ್ಶನ್ ಅವ್ರದ್ದು ಈಗ L4 L5 ಪ್ರಾಬ್ಲಮ್ಮು ನಮ್ಮ ಆಲ್ಮೋಸ್ಟ್ 13 ಇಯರ್ಸಿಂದ ಇದೆ. ನಮ್ಮ ಸಾರಥಿ ಟೈಮಲ್ಲಿ ಅದು ಶುರು ಆಗಿದ್ದು. ಆವಾಗಲೇ ಡಾಕ್ಟ್ರ್ ಹೇಳಿದರು ಇದು ಅಲೈನ್ಮೆಂಟ್ ಮಿಸ್ ಆಗಿರೋದ್ರಿಂದ, ಎಷ್ಟೋ ಮಿಲಿಮೀಟ್ರ್ ಮಿಸ್ ಆಗಿರೋದು, ಅದೆಲ್ಲ ಕರೆಕ್ಟಾಗಿರ್ಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಅಂದರೆ ಒಂದು ಬೋನ್ ಇರೋ ಜಾಗದಿಂದ ಇನ್ನೊಂದು ಚೂರು ಜರುಗಿದ್ರೆ ಇನ್ನೊಂದು ಬೋನ್ಗೆ ಅದು ಉಜ್ಜೋದು ಮಾಡಿ ಅದು ಪ್ರಾಬ್ಲಮ್, ಆ ಥರ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಇದು ಆಪ್ರೇಷನ್ ಮಾಡಿಸ್ಲೇಬೇಕು, ಇದಕ್ಕೆ ಇದು ರೆಡಿ ಮಾಡಬೇಕು ಅಂದರೆ ಅಂತ ಆಗಿ ಹೇಳಿದ್ರು. ಬಟ್ ಎಷ್ಟು ದಿನ ನೀವು ಅದನ್ನ ನೋವು ತಡಿತೀರಾ, ಮೇಂಟೈನ್ ಮಾಡ್ಬೋದು ಅಂತ. ಬಟ್ ಅದೇ ಆಪ್ರೇಷನ್ ಮಾಡಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಎನಿಥಿಂಗ್ ಮೈಟ್ ಹ್ಯಾಪನ್. ಎಕ್ಸ್ಟ್ರೀಮು ಉಲ್ಟಾನು ಹೊಡಿಬೋದು, ಇಲ್ಲೋ ಸರಿನೂ ಹೋಗ್ಬಿಡ್ಬೋದು. ಸೊ ಆ ಕನ್ಫ್ಯೂಷನ್ ಇರೋದ್ರಿಂದ ದರ್ಶನ್ ಅವಾಗ ಮೇಂಟೈನ್ ಮಾಡ್ಕೊಂಬಂದೆ. ಎಷ್ಟು ದಿನ ಆಗುತ್ತೆ ಮೇಂಟೈನ್ ಮಾಡೋಣ, ಫಿಸಿಯೋಥೆರಪಿ. ಅದಾದಮೇಲೆ ಬೃಂದಾವನ ಫಿಲಮ್ ಮಾಡ್ಬೇಕಾದ್ರೆ ಐಸ್ಲ್ಯಾಂಡ್ಗೆ ಹೋಗಿದ್ದಾಗ ಕುದುರೆಯಿಂದ ಬಿದ್ದು ತಿರ್ಗಾ ಪ್ರಾಬ್ಲಮ್ ಆಗಿತ್ತು. ತಿರ್ಗಾ ಅದನ್ನು ಟ್ರೀಟ್ಮೆಂಟ್ ತೊಗೊಂಡು ರೆಡಿ ಆದರು. ಸೊ ಇವಾಗ ಇಲ್ಲಿ JCಲಿದ್ದಾಗ ಆ ಮೆಂಟಲ್ ಸ್ಟ್ರೆಸ್ಸು ಅದು, ಮತ್ತು ಅವ್ರಿಗೆ ವೆಸ್ಟರ್ನ್ ಟಾಯ್ಲೆಟ್ ಇಲ್ಲದೆ ಇರೋದು, ಅವೆಲ್ಲನೂ ಪ್ರಾಬ್ಲಮ್ ಆಗಿ ಇದು ತಿರ್ಗಾ ಇದಾಯಿತು. ಸೊ ಅವ್ರಿಗೆ ಒಂದು ನರ್ವ್ ಬಲ್ಜಾಗಿ ಹೋಗಿ, ಅದ್ರ L4 L5 ಪಕ್ಕದಲ್ಲಿರೋ ನರ್ವ್ ಬಲ್ಜಾಗಿ ಅದು ಲೆಫ್ಟ್ ಲೆಗ್ಗೆ ಹೋಗಿರೋ ನರ್ವು. ಸೊ ಅದು ಕರೆಕ್ಟಾಗಿ ಬ್ಲಡ್ ಫ್ಲೋ ಏನು ಇಲ್ಲದೆ ಅದು ನಮ್ಮ ಸ್ಟಾರ್ಟ್ ಆಗಿತ್ತು. ಅವ್ರಿಗೆ ಟೋಯಿಂದ ಹಂಗೆ ನಮ್ಮ ಆಗ್ತಾ ಬರ್ತಾಯಿತ್ತು ಮೇಲ್ಗಡೆಗೆ. ಆ ಟೈಮಲ್ಲಿ ಡಾಕ್ಟ್ರು ಅಲ್ಲಿ ಬಳ್ಳಾರಿಲೇ ಡಾಕ್ಟ್ರು ಗೌರ್ಮೆಂಟ್ ಹಾಸ್ಪಿಟಲ್ ಚೆಕ್ ಮಾಡಿಸಿದಾಗ, MRI ಸ್ಕ್ಯಾನ್ ಮಾಡಿದಾಗ ಅದು ಗೊತ್ತಾಯಿತು. ಸೊ ಅದು ಟ್ರೀಟ್ ಮಾಡದೇ ಇದ್ದರೆ ಪ್ಯಾರಲೈಸ್ ಆಗೋದು ಚಾನ್ಸಸ್ ಇದೆ. ಸೊ ಅದು ಫಸ್ಟ್ ಟ್ರೀಟ್ ಮಾಡಬೇಕು ಅಂದರು. ಸೊ ಆ ಟೈಮಲ್ಲಿ ಮೆಡಿಕಲ್ ಬೇಲ್ ತೊಗೊಂಡು ಇಲ್ಲಿ BGSಗೆ ಬಂದರು. BGSಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದರು. ಅವರು ಅದನ್ನು ನರ್ವ್ನ ಏನೋ ಎಂಜೋ ಬ್ಲಾಸ್ಟ್ ಥರ ಏನೋ ಮಾಡಿ ಫ್ಲೋನ ಕರೆಕ್ಟ್ ಮಾಡಿದ್ರು. ಆ ನಮ್ನೆಸ್ಸು ವಾಪಸ್ ಸರಿ ಹೋಯಿತು. ಯಾಕಂದರೆ ಅದು ನಮ್ನೆಸ್ ಆಗಿ ಆ ನರ್ವ್ ಏನೋ ಡ್ಯಾಮೇಜ್ ಆದರೆ ರಿವರ್ಸ್ ಮಾಡೋಕ್ಕಾಗಲ್ವಂತೆ, ಲೈಫ್ ಲಾಂಗ್ ಆ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೆ ಅದನ್ನು ಫಸ್ಟ್ ಟ್ರೀಟ್ ಮಾಡಿದ್ರು. ಆ ನಮ್ನೆಸ್ ಕಮ್ಮಿ ಆಗಿದೆ. ಬಟ್ ಇದು ಏನೋ L4 ಆ್ಯಂಡ್ L5 ಪ್ರಾಬ್ಲಮ್ ಸರಿ ಹೋಗಿಲ್ಲ. ಸೊ ಅದಕ್ಕೆ ಈಗ ಫಿಸಿಯೋ ನಡೀತಾ ಇದೆ. ರೆಗ್ಯುಲರ್ ಬೇಲ್ ಆದಮೇಲೆ ಈಗ ಮೈಸೂರಲ್ಲಿ ಅಜಯ್ ಹೆಗ್ಡೆ ಅವರು, ದರ್ಶನ್ ರೆಗ್ಯುಲರ್ ಡಾಕ್ಟ್ರು, ಅವ್ರದ್ದು 2 ಕೈದು ಆಪ್ರೇಷನ್ ಮಾಡಿರೋದು ಅವರೇನೆ. ಸೊ ಅಲ್ಲೋಗೆಲ್ಲ ಚೆಕಪ್ ಮಾಡಿಸ್ತಾರೆ. ಅವರೆಲ್ಲ ಚೆಕ್ ಎಲ್ಲ ಮಾಡಿ ಈಗ ಸದ್ಯಕ್ಕೆ ಫಿಸಿಯೋಥೆರಪಿ ಮಾಡಿ ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ, ಎಲ್ಲ ರಿಪೋರ್ಟ್ಸ್ ಬರಲಿ ಅಂತ. ಸೊ ಅವರು ಕಾಲ್ ತಗೋತಾರೆ ನೆಕ್ಸ್ಟು. ಸರ್, ದಿನಕರ್ ಸರ್, ಆ್ಯಕ್ಚುಲಿ ನಾನು ಕೈವ ಇಂಟರ್ವ್ಯೂ ಮಾಡುವಾಗ ನಾನು ಆ್ಯಕ್ಚುಲಿ ನಿಮ್ಮನ್ನು ಭೇಟಿಯಾಗಿದ್ದೆ. ಸೊ ಆ ಸಂದರ್ಭದಲ್ಲೇ ಅನಿಸಿತ್ತು, ಒಂದೇ ಭೇಟಿ ಆಗಿದೆ ಆ್ಯಕ್ಚುಲಿ. ತುಂಬ ಆಪ್ಟಿಮಿಸ್ಟಿಕ್ ಮತ್ತು ಪಾಸಿಟಿವ್ ಪರ್ಸನ್ ನೀವು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ 2011ನಲ್ಲಿ ಆ ಒಂದು ಘಟನೆ ನಡೆದಾಗ ನೀವು ನಡ್ಕೊಂಡಂತಹ ರೀತಿ, ಈಗ ಎಗೇನ್ ಅಣ್ಣನ ಬ್ಯಾಕ್ ಮಾಡ್ತಾ ಇರುವಂತಹ ರೀತಿ ನಿಜಕ್ಕೂ ಯಾಕಂದರೆ ಸ್ಫೂರ್ತಿ ಅಂತಲೇ ಹೇಳಬೇಕಾಗುತ್ತೆ. ಸೊ ಎಷ್ಟರ ಮಟ್ಟಿಗೆ ಅಂದರೆ ನೀವು ಪಾಸಿಟಿವಿಟಿಗೆ ಏನು ಕಾರಣ, ಅಂದರೆ ಹೆಂಗಿದು ಉಕ್ಕತ್ತೆ ನಿಮ್ಮಲ್ಲಿ ಅಂತ? ನಾನು ನೆಗೆಟಿವ್ ಯೋಚನೆ ಮಾಡಲ್ಲ, ಅದೇ ಪಾಸಿಟಿವ್ ಆಗಿರೋದಕ್ಕೆ ಕಾರಣ. ನೆಗೆಟಿವ್ ಯೋಚನೆ ಮಾಡ್ತೀನಿ ಏನು ಯಾವಾಗ ಅಂದರೆ, ಈ ಥರ ಆಗಿಲ್ಲ ಅಂದರೆ ಏನಾಗುತ್ತೆ, ಅದಕ್ಕೆ ಪ್ರಿಪೇರ್ ಆಗಬೇಕು ಆ ಥರ. ನಾನು ಸ್ವಲ್ಪ ಪಾಸಿಟಿವ್ ಆಗಿರಬೇಕು ಅಂತಲೇ ಯೋಚನೆ ಮಾಡೋದು. ನನಗೆ ನೆಗೆಟಿವ್ ವ್ಯಕ್ತಿಗಳಿಂದ ದೂರ ಇರೋಕ್ಕೆ ಇಷ್ಟಪಡ್ತೀನಿ. ಪಾಸಿಟಿವ್ ವೈಬ್ಸ್ ಇರಲಿ ಸುತ್ತು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸೊ ಅದರಿಂದ ಗೊತ್ತಿಲ್ಲ ಏನಕ್ಕೆ ಹಿಂಗಿದ್ದೀನಿ ಅಂತ. ಕರ್ಣನ್ ಪಟ್ಟು ಸೆಂಟರ್. ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಸರ್, ಅದೇ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಬಾರ್ದಿತ್ತು. ಬಟ್ ನಿಮ್ಮ ಗಮನಕ್ಕೆ ಬಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಮನೆಯಲ್ಲಿ ನಿಮ್ಮ ಪತ್ನಿಯವ್ರದ್ದು ಮತ್ತು ತಾಯಿಯವ್ರದ್ದು ಅದೆಲ್ಲ ರಿಯಾಕ್ಷನ್ ಹೇಗಿತ್ತು ಅಂತ? ಶಾಕ್ ಆಗಿದ್ವಿ ಸರ್. ಫಸ್ಟು ಶಾಕ್ ಅಲ್ಲ, ಎಲ್ಲರೂ ಆಬ್ವಿಯಸ್ಲಿ ಶಾಕ್ ಆಗೋ ವಿಚಾರನೇ ಅದು ಬಂದಿದ್ದು ನ್ಯೂಸು. ಬಟ್ ನನಗೆ ಕಾನ್ಫಿಡೆನ್ಸ್ ಇತ್ತು ಸರ್. ಇನ್ನು ಇಲ್ಲಿ ಮೀಡಿಯಲ್ಲಿ ಏನು ಪ್ರೊಜೆಕ್ಟ್ ಮಾಡ್ತಿದ್ದಾರೆ, ಯಾಕಂದರೆ ನಮಗೆ ದರ್ಶನ ಕಾಂಟ್ಯಾಕ್ಟ್ ಮಾಡೋಕೆ ಆಗ್ತಾ ಇರಲ್ಲ ಆ ಟೈಮಲ್ಲಿ, ಯಾಕಂದರೆ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದರು. ಬಟ್ ನನಗೆ ಕಾನ್ಫಿಡೆನ್ಸ್ ಇತ್ತು, ಈ ಥರ ಏನೂ ನಡೆದಿರಲ್ಲ. ಏನೋ ಇಲ್ಲಿ ಏನಾಗ್ತಾಯಿದೆ ಅಂದರೆ, ಈಗ ದರ್ಶನ್ ಹೆಸರು ಈ ಕೇಸಲ್ಲಿ ಇರೋದ್ರಿಂದ ಇದು ಈ ಲೆವೆಲ್ಗೆ ಬ್ಲೋ ಅಪ್ ಆಯಿತಾ ಗೊತ್ತಿಲ್ಲ, ಇರ್ಬೋದು.
ಸೊ ಅದೊಂದು ರೀಸನು. ಆ್ಯಂಡ್ ಸೊ ಸತ್ಯ ಏನು ಅಂತ ಆಮೇಲೆ ಕ್ರಮೇಣವಾಗಿ ಗೊತ್ತಾದಾಗ ನಮ್ಗೆ ಕಾನ್ಫಿಡೆನ್ಸ್ ಇತ್ತು. ಎಸ್ ಇದು ಇದರಲ್ಲಿ ಏನು ಹೆಂಗಿದೆ ವಿಚಾರ, ಏನು ನಡೆದಿದೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬಂತು. ಈಗ ಅದು ಕೋರ್ಟಲ್ಲಿ ಇರೋದ್ರಿಂದ ಅವರು ನಮಗೆ 200% ಕಾನ್ಫಿಡೆನ್ಸ್ ಇದೆ, ನಮಗೆ ನ್ಯಾಯ ಸಿಗುತ್ತೆ ಅಂತ. ಸೊ ನೋಡೋಣ, ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ, ಇಲ್ಲ ಅಂದರೆ ಹೊರಗೆ ಬರ್ತಾರೆ. ಅದು ಬಂದ ಮೇಲಿಂದ ಜನಗಳಿಗೂ ಏನು ಅಂತ ಫ್ಯಾಕ್ಟ್ ಗೊತ್ತಾಗುತ್ತೆ ಎಲ್ಲರಿಗೂ. ಸರ್ ಅದೇ ಹೇಳಿದ್ರಿ ನೀವು, ನೆಗೆಟಿವ್ ವಿಷಯಗಳಿಂದ ನಾನು ದೂರ ಇರ್ತೀನಿ ಅಂತ, ಪಾಸಿಟಿವ್ ಪರ್ಸನ್ ಅಂತ. ಬಟ್ ಈ ಥರದೊಂದು ನೆಗೆಟಿವ್ ವಿಷಯ ಆದಾಗ ಸಾಕಷ್ಟು ಲೈಕ್ ಊಹಾಪೋಹಗಳು, ಪರ ವಿರೋಧ ಚರ್ಚೆಗಳು ಸಿಕ್ಕಾಪಟ್ಟೆ ಆಗ್ತಾ ಇರುತ್ತೆ. ಅಂದರೆ ಎಲ್ಲ ಆಲ್ ಐಸ್ ಆನ್ ಯುವರ್ ಹೌಸ್ ಆ ಥರ ಅಂತ ಅನ್ಸುವಾಗ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಆ ಸಿಚುವೇಶನ್ನ ಅಂತ? ಸರ್ ಪರಿಸ್ಥಿತಿ ಎಲ್ಲ ಹೇಳ್ಕೊಟ್ಬಿಡುತ್ತೆ ಸರ್. ಈಗ ಏನೋ ಒಂದು ಸಿಚುವೇಶನ್ ಬಂದರೆ ಮನುಷ್ಯ ಯಾವ ಥರ ಪ್ರಾಣಿ ಅಂದರೆ ಎಲ್ಲ ಸಿಚುವೇಶನ್ನೂ ಅದನ್ನು ಅದನ್ನ ಫೇಸ್ ಮಾಡೋದು ಅನ್ನೋದು ತಲೆ ಹುಡುಕ್ತಾ ಇರುತ್ತೆ, ಅದಕ್ಕೆ ದಾರಿ ಹುಡುಕ್ತಾ ಇರುತ್ತೆ. ಸೊ ಆ ದಾರಿ ಕಾಣಿಸ್ಬಿಡುತ್ತೆ. ಸೊ ಆ ರೀತಿಲಿ ನಾವು ನಡ್ಕೊತಾ ಹೋಗ್ತೀವಿ. ಒಬ್ಬೊಬ್ರದ್ದು ಲೀವಿಂಗು ಒಂದೊಂದು ಥರ ಇರುತ್ತೆ. ಈಗ ಒಂದೇ ಸಿಚುವೇಶನ್ನ ನೀವು ಹ್ಯಾಂಡಲ್ ಮಾಡೋ ರೀತಿ ಬೇರೆ, ನಾನು ಹ್ಯಾಂಡಲ್ ಮಾಡೋ ರೀತಿ ಬೇರೆ. ಸೊ ಆ ರೀತಿಲಿದ್ದಾಗ ನಮ್ಗೆ ಮತ್ತು ನಮಗೆ ನಾವು ಏನು ಆಲೋಚನೆ ಮಾಡ್ತೀವಿ ಅದೇ ಕರೆಕ್ಟು ಅಂತ ಅನಿಸುತ್ತೆ. ಆ ದಾರಿಲಿ ಹೋಗ್ತೀವಿ. ಈಗ ನೀವು ಹೇಳ್ದಂಗೆ ಈ ಟೈಮಲ್ಲಿ ಸಿಚುವೇಶನ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀನಿ ಅಂದರೆ ಕರೆಕ್ಟಾಗಿ ಯೋಚನೆ ಮಾಡಿದ್ದೀನಿ ಅಂತ ಆಯಿತು. ಮಾಡಿಲ್ಲ ಅಂದಿದ್ರೆ ಸರಿಯಾಗಿ ಯೋಚನೆ ಮಾಡಿಲ್ಲ ಅನ್ನೋ ಥರ ಆಗ್ತಿತ್ತು. ಇತ್ತು, ಬಟ್ ಬೇಜಾರುಗಳಿತ್ತು, ಬಟ್ ಕಾನ್ಫಿಡೆನ್ಸು ಇತ್ತು. ಇದು ಒಂದು ಬ್ಯಾಡ್ ಪೇಸು, ಆ ಪೇಸ್ ಬ್ಯಾಡ್ ಫೇಸು, ಆ ಫೇಸಿಂದ ನಾವು ಹೊರಗೆ ಬರ್ತೀವಿ ಅಂತ. ಈಗ ಹ್ಯೂಮನ್ ಲೈಫ್ ಹೆಂಗೆ ಅಲ್ವ ಸರ್, ಈಗ ಒಂದು ಚಕ್ರ ಇದ್ದಂಗೆ, ಕೆಳಗಿರೋದು ಮೇಲೆ ಬರೋಕೆ, ಮೇಲಿರೋದು ಕೆಳಗೆ ಹೋಗ್ಬೇಕು. ಸೊ ಇದರಿಂದ ಹೊರಗೆ ಬರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಸರ್ ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳ್ತಿದ್ರ ಹೊರಗೆ ಬರ್ತಾರೆ ಅಂತ. ಬಟ್ ನೀವು ಲೈಕ್ ಅಂದರೆ ಈಗ ದರ್ಶನ್ ಸರ್ ಅವ್ರನ್ನ ಲೈಕ್ ಆಫ್ಟರ್ 7 months ಈಗ ನೋಡುವಾಗ ಏನೆಲ್ಲ ಬದಲಾವಣೆಗಳಾಗಿದೆ, ಅವರ ಬಿಹೇವಿಯರ್ ಆಗಿರಬಹುದು ಅಥವಾ ಅವ್ರು ಹೇಗೆ ನಡ್ಕೊಳ್ತಿದ್ದಾರೆ ಅದ್ರ ಬಗ್ಗೆ ಏನಾದರೂ ಅಂದರೆ ಜೈಲು ವಾಸ ಅಥವಾ ಅವರಿಗೆ ಯಾವ ರೀತಿ ಅವರನ್ನು ಕುಗ್ಗಿಸಿದೆಯಾ ಅಥವಾ ಹೇಗಿದ್ದಾರೆ ಅವರು ಅಂತ? ಡಿಸ್ಟರ್ಬ್ ಅಂತೂ ಆಗಿದೆ ಸರ್. ಬಂದಾಗ ಅದು ಪರಿಸ್ಥಿತಿ ಎಲ್ಲರಿಗೂ ಡಿಸ್ಟರ್ಬ್ ಮಾಡೇ ಮಾಡುತ್ತೆ. ಹತ್ರ ತುಂಬ ಜನಗಳ ಮಧ್ಯದಲ್ಲಿ ಯಾವಾಗಲೂ ಹೊರಗಿರ್ತಿದ್ದನು, ಅಷ್ಟು ತಿಂಗಳು ಅಲ್ಲಿರಬೇಕು ಅಂದಾಗ ಡಿಸ್ಟರ್ಬ್ ಅಂತೂ ಆಗೇ ಇರ್ತಾರೆ. ಸೊ ಅದಕ್ಕೋಸ್ಕರ ಫಸ್ಟು ನಾವು ತೋಟಕ್ಕೆ ಹೋಗಿದ್ದು ರೆಗ್ಯುಲರ್ ಬೇಲ್ ಆಗಿದ ತಕ್ಷಣವೇ. ಏನಂದ್ರೆ ಅಲ್ಲಿ ಅವರು ತುಂಬ ಇಷ್ಟಪಡೋ ವಸ್ತುಗಳಿದ್ದಾವೆ. ಅವ್ರದ್ದು ಕುದುರೆಗಳಿದ್ದಾವೆ, ಅವ್ರದ್ದು ಹಸು ಇದೆ, ಕುರಿ ಇದೆ, ಪಕ್ಷಿಗಳಿದ್ದಾವೆ. ಸೊ ಅದ್ರ ಜೊತೆ ಇದ್ದಾಗ ಇದಾಗ್ತಾರೆ. ಆ್ಯಂಡ್ ಎಲ್ಲ ನಾವು ಅದೇ ಅವ್ನಿಗೊಂಚೂರು ಖುಷಿ ಆಗಲಿ ಅಂತಲೇ ನಾವು ಎಲ್ಲ ಇಡೀ ಫ್ಯಾಮಿಲಿ, ನಮ್ಮ ಅಕ್ಕ ಭಾವ ಕಾರವಾರದಿಂದ ಬಂದರು, ನಾವು ಹೋದ್ವಿ, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಬಂತು, ರಿಲೇಟಿವ್ಸ್ ಇದ್ದರು, ಫ್ರೆಂಡ್ಸ್ ಇದ್ದರು, ನಮ್ಮಮ್ಮ ಇದ್ದರು. ತುಂಬ ಖುಷಿಯಾಗಿದ್ವಿ. ಒಂದು 4 days ಅಂತೂ ಮಜಾ ಇತ್ತು. ಚೆಂದಾಗಿ ಅಡುಗೆ ಮಾಡೆಲ್ಲ ಕೊಟ್ಟರು ನಮ್ಮ ಅತ್ತಿಗೆ ಮತ್ತು ನನ್ನ ಹೆಂಡ್ತಿ ಎಲ್ಲನೂ. ನಮ್ಮಮ್ಮ ಚೇರಲ್ಲೇ ಕೂತ್ಕೊಂಡು ಎಲ್ಲ ಸೂಪರ್ವೈಸ್ ಮಾಡಿದ್ರು. ಚೆನ್ನಾಗಿತ್ತು. ಸರ್ ಸಿನಿಮಾ ನಟರು ಅಥವಾ ಸಿನಿಮಾ ಅಂತ ಬಂದಾಗ ಆ್ಯಕ್ಚುಲಿ ಸಿನಿಮಾದ ಬಗೆಗಿನ ವಿಷಯಗಳು ಅಂದರೆ ಇನ್ ಆ್ಯಂಡ್ ಔಟ್ ಅದನ್ನು ಡಿಗ್ ಮಾಡಲಿಕ್ಕೆ ನಾನು ಪರ್ಸ್ನಲಿ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನೆಗೆಟಿವ್ಸ್ ಈ ಥರ ಪರ್ಸನಲ್ ಲೈಫಲ್ಲಿ ಏನೋ ನಡೆದಾಗ ಅದನ್ನು ನೋಡ್ಲಿಕ್ಕೆ ಹೋಗಲ್ಲ. ಆ್ಯಕ್ಚುಲಿ ಅದನ್ನು ನಾನು ಕವರ್ ಅಂತೂ ಮಾಡಲಿಲ್ಲ. ಬಟ್ ಈಗ ಆ್ಯಕ್ಚುಲಿ ಇಲ್ಲ ಸರ್ ಮಾಡಲಿಲ್ಲ. ಬಟ್ ಈಗ ಕೆಲವೊಂದು ವಿಷಯ ಫಾರ್ ಎಕ್ಸಾಂಪಲ್ ಇರಲಿಲ್ವಂತೆ, ಜೊತೆಗಿರಲಿಲ್ವಂತೆ, ತಮ್ಮನ ಜೊತೆಗಿಲ್ವಂತೆ, ಇನ್ನು ಬಾಡಿಗೆ ಮನೇಲಿದ್ದಾರೆ, ಆ ಥರದ್ದೆಲ್ಲ ಸಾಕಷ್ಟು ವಿಷಯ ಬೇರೆ ಕಡೆಯಿಂದ, ಬೇರೆ ಸುದ್ದಿ ವಾಹಿನಿಗಳಿಂದ ನಮಗೆ ಬಂತು. ಆ್ಯಕ್ಚುಲಿ ಅದು ಎಷ್ಟರ ಮಟ್ಟಿಗೆ ನಿಜ ಅದೆಲ್ಲ ಅಂತ? ಸರ್ ಹೌದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಬಟ್ ಅದು ತುಂಬ ವರ್ಷದಿಂದನೇ ಸಾಲ್ವ್ ಆಯಿತು. ಈಗ ನಿಮ್ಮ ಮೀಡಿಯಲ್ಲಿ ಏನಾಗುತ್ತೆ ಅಂದರೆ ಎಷ್ಟೋ ಒಂದು 6 ತಿಂಗಳ ಹಿಂದೆ ನಡೆದಿರೋ ಸಿಚುವೇಶನು ಒಬ್ಬರಿಂದ ಒಬ್ಬರು ಆಮೇಲೆ ಬರುತ್ತೆ ನಿಮಗೆ. ಅದು ಹಳೆದಾಗ ನಾವು ಮರ್ತ್ಬಿಟ್ಟಿರ್ತೀವಿ ಆ ಥರದ್ದೇನೋ ನಡೆದಿತ್ತು ಅನ್ನೋದೇ. ಸೊ ಒಂದು ಫ್ಯಾಮಿಲಿ ಅಂದಾಗ ಇದ್ದೇ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದೇ ಇರುತ್ತೆ. ಅದು ಯಾವಾಗಲೂ ಸಾಲ್ವ್ ಆಗೋಯ್ತು. ಆ್ಯಂಡ್ ನಾವು ಹೌದು ಒಂದಷ್ಟು ಪಬ್ಲಿಕ್ ಫಂಕ್ಷನ್ಗಳಲ್ಲಿ ನಾನು ದರ್ಶನ್ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ. ಯಾಕಂದ್ರೆ ನನ್ನ ಕೆಲಸದಲ್ಲಿ ಬ್ಯುಸಿ ಇರ್ತಿದೆ, ಅವನ ಕೆಲಸದಲ್ಲಿ ಅವನದು ಸಿನಿಮಾ ಪ್ರಮೋಷನು ಅದು ಇದರಲ್ಲಿ ಬ್ಯುಸಿ ಇರೋನು. ಸೊ ಅದರಿಂದ ಕಾಣಿಸ್ಕೊಂಡಿಲ್ಲ. ಅದಕ್ಕೆ ನೀವು ಮೋಸ್ಟ್ಲಿ ಅವಾಗ ಬಂದು ನೀವು ನಿಜ ಇರ್ಬೋದು ಈಗಲೂ ಅಂತ ನೀವು ಅದು ಅನ್ಕೊಂಡು. ಬಟ್ ತುಂಬ ವರ್ಷದಿಂದನೇ ಎಲ್ಲ ಸಾಲ್ವ್ ಆಗಿತ್ತು ಸರ್, ಚೆನ್ನಾಗೇ ಇದ್ವಿ. ಸರ್ ಅದೇ ಬಾಡಿಗೆ ಮನೇಲಿದ್ದಾರೆ ಅಂದರೆ ಅಣ್ಣ ಅವರು ನೋಡ್ಕೊಂಡಿಲ್ಲ ಆ್ಯಕ್ಚುಲಿ ಚೆನ್ನಾಗಿ ಅವರು ಒಳ್ಳೆ ಸ್ಟಾರು, ಇವ್ರನ್ನ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಫೈನಾನ್ಷಿಯಲಿ ವೆಲ್ ಥರ ಇಟ್ಕೊಳ್ಬೋದಾಗಿತ್ತು. ಆ ಥರದ್ದೆಲ್ಲ ತುಂಬ ಬಂದಿದೆ ಆ್ಯಕ್ಚುಲಿ. ಸೊ ಎಷ್ಟು ಫೈನಾನ್ಷಿಯಲಿ ವೆಲ್ ಇದ್ದೀರಾ ನೀವು ಅಂತ? ಸರ್ ನಾನು ಒಂದು ಕ್ವಶನ್ ನಿಮಗೆ ಕೇಳ್ತೀನಿ. ಬ್ರದರ್ಸ್ ಇದ್ದಾರಾ ನಿಮಗೆ? ಇಲ್ಲ ಬ್ರದರ್ಸ್ ಯಾರೂ ಇಲ್ಲ. ಈಗ ನೀವು ಈಗ ನಾನು ದರ್ಶನ್ ದುಡ್ಡು ನನಗೆ ಯಾಕೆ ಕೊಡಬೇಕು, ನನಗೆ ಯಾಕೆ ಮಾಡಬೇಕು? ನನಗೂ ದೇವರು ಕೈಕಾಲು ಕೊಟ್ಟಿದ್ದಾನೆ. ಅವ್ನ ಮೈಯಲ್ಲಿ ಏನು ರಕ್ತ ಹರಿತಾ ಇದೆ, ನನ್ನ ಮೈಲೂ ಅದೇ ರಕ್ತ ಹರಿತಾ ಇರೋದು. ದರ್ಶನ್ ಈಸ್ ಅ ಸೆಲ್ಫ್ ಮೇಡ್ ಮ್ಯಾನು. ಅವನೇ ಸ್ವಂತವಾಗಿ ಮಾಡ್ಕೊಂಡಿದ್ದಾನೆ. ಅದೇ ರಕ್ತ ನನ್ನ ಮೈಲಿ ಹರಿತಾ ಇದೆ. ಅದೇ ತಂದೆ ತಾಯಿಗೆ ಹುಟ್ಟಿರೋರು ನಾವಿಬ್ರು. ನಾನು ಯಾಕೆ ಆಗಬಾರ್ದು? ಸ್ವಾಭಿಮಾನಿ, ಹೌದು ನಾನು ಸ್ವಲ್ಪ ಸ್ವಾಭಿಮಾನವಾಗಿ ಇರಬೇಕು ಅನ್ನೋದು ನಾನು ಇಷ್ಟಪಡ್ತೀನಿ. ನನ್ನ ಹೆಂಡತಿ ಮಕ್ಕಳನ್ನ ನಾನೇ ಸಾಕಬೇಕು ಅಂತ ಆಸೆ ಪಡ್ತೀನಿ. ದರ್ಶನ್ನು ಮಾಡಬಾರ್ದು ಅಂತೇನಿಲ್ಲ. ನಾನು ಅವ್ನು ಕೊಟ್ಟರು ನಾ ಈಸ್ಕೊಳ್ಳಲ್ಲ ಅನ್ನೋದು ಅವ್ನಿಗೆ ಗೊತ್ತು.
ಈಗ ನನಗಿದು ಬೇಕು ಅಂತ ಹೇಳಿದ್ರೆ 5 ನಿಮಿಷನೂ ಯೋಚನೆ ಮಾಡೋದು ಕೊಡಿಸ್ತಾನೆ. ಕೇಳಕ್ಕೆ ನಾನು ಹೋಗ್ತಾ ಇಲ್ಲ. ಆ್ಯಂಡ್ ಯಾಕೆ ಕೇಳಬೇಕು? ಈಗ ನನಗೆ ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಈಗ ಒಬ್ಬ ಮನುಷ್ಯ ಬದುಕಕ್ಕೆ ಏನು ಬೇಕು ಸರ್? 3 ಹೊತ್ತು ಊಟ ಬೇಕು, ಹಾಕೊಳ್ಳೋಕೆ ಬಟ್ಟೆ ಬೇಕು, ನೋಡಿದ್ದು ತಗೊಳ್ಳೋ ಪರಿಸ್ಥಿತಿಲಿ ಇರಬೇಕು, ಸುತ್ತಬೇಕು ಅಂದಾಗ ಅಲ್ಲಿಗೆ ಹೋಗೋಕ್ಕೆ ಇದಿರಬೇಕು. ಎಲ್ಲೋ ಈಗ ನಾನು ಅಮೆರಿಕಾಗೆ ಹೋಗಬೇಕು, ಇಲ್ಲಾಂದರೆ ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಂಡಾಗ ಹೋಗೋಕ್ಕೆ ಪ್ಲ್ಯಾನ್ ಮಾಡಿ ಒಂದು ಗುಂಡಿ ಇಟ್ಬಿಟ್ಟು ದುಡ್ಡು ಕೂಡಿ ಇಟ್ಬಿಟ್ಟು ಹೋಗೋ ಪರಿಸ್ಥಿತಿಲಿ ದೇವ್ರಿಟ್ಟಿಲ್ಲ. ಎಲ್ಲಿ ಹೋಗ್ಬೇಕು ಥರ ಚೆನ್ನಾಗಿದ್ದೀನಿ ನಾನು. ನಾನು ನಾಳೆಯಿಂದ ನಾನು ಸಿನಿಮಾ ಮಾಡಲ್ಲ ಅಂತ ಹೇಳಿದ್ರು ಬದುಕಕ್ಕೆ ತೊಂದರೆ ಇಲ್ಲ ಸರ್. ನನಗೆ ದೇವ್ರು ತುಂಬ ಚೆನ್ನಾಗಿಟ್ಟಿದ್ದಾನೆ. ನಾನು ಮಾಡಿರೋ 3 ಸಿನಿಮಾ ತುಂಬ ದೊಡ್ಡ ಜನಗಳು ಸಕ್ಸಸ್ ಮಾಡಿದ್ದಾರೆ. ನಾನು ಈ ಲೆವೆಲ್ಗೆ ರೀಚ್ ಆಗಿದ್ದೀನಿ. ಇದಕ್ಕೆ ಬರೋದಕ್ಕೆ ನಮ್ಮ ಜನತೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅದೆಲ್ಲ ಇದ್ಮೇಲೆ ದರ್ಶನ್ಗೂ ಅವರೇ ಮಾಡಿರೋದು. ದರ್ಶನ್ ಇವತ್ತೊಬ್ಬ ಸ್ಟಾರ್ ಮಾಡಿರೋದು ಅವರೇ. ಸೊ ನನಗೆ ಇವತ್ತೊಬ್ಬ ಸಕ್ಸಸ್ಫುಲ್ ಡೈರೆಕ್ಟ್ ಮಾಡಿರೋದು ಅವರೇ. ನಾನು ಮಾಡಿರೋ ಸಿನಿಮಾಗಳನ್ನ ಬಾಚಿ ತಪ್ಕೊಂಡು ಇಷ್ಟಪಟ್ಟು ನೋಡಿದ್ದಕ್ಕೆ ನಾನು ಡೈರೆಕ್ಟರ್ ಆಗಿರೋದು. ನನ್ನ ನಂಬ್ಕೊಂಡು ದುಡ್ಡು ಹಾಕಿರೋ ಪ್ರೊಡ್ಯೂಸರ್ಗೂ ದುಡ್ಡು ಬಂದಿರೋದು. ಅದಕ್ಕೆ ನನಗೆ ಸಿನಿಮಾ ಮಾಡ್ಕೊಡಿ ಅಂತ ಇನ್ನೊಬ್ಬ ಪ್ರೊಡ್ಯೂಸರ್ಗೂ ಕೇಳೋದು. ನಾನು ಮಾಡಿರೋ ಸಿನಿಮಾ ಸಕ್ಸಸ್ ಆಗಲ್ಲ ಅಂದರೆ ಯಾರು ಬಂದು ಕೇಳ್ತಾರೆ ಸರ್ ಅಲ್ವಾ? ಸೊ ಚೆನ್ನಾಗಿಟ್ಟಿದ್ದಾನೆ. ಅಂದರೆ ಈಗ ನನ್ನನ್ನು ಒಬ್ಬ ಪ್ರೊಡ್ಯೂಸರ್ ಅಫೋರ್ಡ್ ಮಾಡ್ತೀನಿ ಅಂದ್ಬಿಟ್ಟು ನಾನೇನು ಧರ್ಮದ ಕೆಲಸ ಮಾಡಲ್ಲ, ನಾನು ರೆಮ್ಯುರೇಷನ್ ತೊಗೋತೀನಿ. ಸೊ ಅವ್ರು ನನಗೆ ಕೇಳೋ ರೆಮ್ಯುರೇಷನ್ ಕೊಡ್ತಾರೆ. ತಾನು ಮಾಡಿರೋದು 4 ಸಿನಿಮಾಲಿ ತುಂಬ ಚೆನ್ನಾಗಿಟ್ಟಿದ್ದಾನೆ ಸರ್ ದೇವ್ರು ನನಗೆ. ಸೊ ಫೈನಾನ್ಷಿಯಲಿ ಐ ಆಮ್ ಗುಡ್. ಸರ್, ಇನ್ನು ವಿಜಯಲಕ್ಷ್ಮಿ ಅವರ ವಿಷಯಕ್ಕೆ ಬರೋದಾದರೆ, ದ ಕೈಂಡ್ ಆಫ್ ಅವರ ಡಿಟರ್ಮಿನೇಷನ್, ಇಂಟಿಗ್ರಿಟಿ ಅವರು ಏನು ತೋರಿಸಿದ್ದಾರೆ ಈ ವಿಚಾರದಲ್ಲಿ, ಮಾದರಿ ಲೈಕ್ ಪತ್ನಿ ಒಬ್ರಿಗೆ ಯಾರಿಗಾದ್ರೂ ಸಿಕ್ಕಿದ್ರೆ ಈ ಥರ ಸಿಗಬೇಕು ಅಂತ ಸಾಕಷ್ಟು ಮಾತುಗಳು ಬಂತು. ಅಂದರೆ ಯಾವ ಸಂದರ್ಭದಲ್ಲೂ ಗಂಡನನ್ನು ಬಿಟ್ಕೊಡ್ಲಿಲ್ಲ ಅವರು. 2 ಸಂದರ್ಭ ತುಂಬ ಟಫ್ ಸಿಚುವೇಶನ್ಸ್. ಸೊ ಅವರ ಒಂದು ಮನಸ್ಥಿತಿ ಹೇಗಿದೆ, ಆವಾಗ ಹೇಗಿತ್ತು ಆ 7 months? ಸಾಕಷ್ಟು ಅವ್ರು ಹಿಂದೆ ಬಿದ್ದು ಅದನ್ನು ಜಯಿಸ್ಕೊಂಡು ಬಂದರು ಅನ್ನೋ ಥರ ಸಾಕಷ್ಟು ಮಾತು ಬರುತ್ತೆ ಅವ್ರ ಬಗ್ಗೆ. ಸರ್, ನಾನು ಈ ವಿಚಾರದಲ್ಲಿ ಸ್ವಲ್ಪ ಲಕ್ಕಿ. ಯಾಕಪ್ಪ ಅಂದರೆ ಇಬ್ಬರು ಹೆಣ್ಮಕ್ಳನ್ನ ಆ ಥರ ನೋಡಿದ್ದೀನಿ. ಗಂಡನಿಗೋಸ್ಕರ ನಿಂತಿರೋರು ಯಾರು ಅಂದರೆ ಮೊದಲನೇದು ನಮ್ಮ ಅಪ್ಪನಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಅವ್ರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಅಂದಾಗ ನಮ್ಮಮ್ಮನೇ ಕಿಡ್ನಿ ಕೊಟ್ಟರು. ಸೊ ಎಲ್ಲ ಹೆಂಡ್ತಿರು ಗಂಡಂದಿರಿಗೆ ಮಾಡೋದು, ಎಲ್ಲರೂ ಮಾಡ್ತಾರೆ. ಸೊ ಬಟ್ ನಾನು ನೋಡಿರೋದು ನಮ್ಮಮ್ಮನ್ನ. ಆ್ಯಂಡ್ ಇಂಥ ಪರಿಸ್ಥಿತಿಲಿದ್ದಾಗ ಗಂಡನಿಗೆ ಬೆನ್ನೆಲುಬಾಗಿ ನಿಂತು, ಸಪೋರ್ಟಿವ್ ಆಗಿ ನಿಂತು, ಅವನ್ನ ಇದರಿಂದ ಹೊರಗೆ ತಗೊಬರೋದಕ್ಕೆ ಏನು ಎಫರ್ಟ್ ಹಾಕಿದ್ರು ಅದು ನಿಜವಾಗ್ಲೂ ಖುಷಿ ಇದೆ ಸರ್. ನಮ್ಮಮ್ಮ ಹೇಳ್ತಿರ್ತಾರೆ, ಈಗ ಅವ್ರ ಗಂಡನ ಕಾಪಾಡ್ಕೊಳ್ಳೋಕೆ ತುಂಬ ಎಫರ್ಟ್ ಹಾಕಿದ್ರು. ನಮ್ಮ ಅತ್ತಿಗೆನೂ ಅದೇ ಎಫರ್ಟ್ ಹಾಕಿದ್ರು. ಸೊ ನಮ್ಮ ಅಮ್ಮನಿಗೆ ತುಂಬ ಖುಷಿ ಇದೆ ನಮ್ಮ ಅತ್ತಿಗೆ ಮೇಲೆ. ಬಿಡು, ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಅಂತ ಸೊಸೆ ನಾನು ಪಡೆದಿದ್ದೀನಿ ಅಂತ. ಸೊ ಅಂಥ ಮಾತು ಒಬ್ಬರು ಅತ್ತೆಯಿಂದ ಸೊಸೆಗೆ ಬಂತು ಅಂದರೆ ದಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಆ್ಯಂಡ್ ಶಿ ವಾಸ್ ವೆರಿ ಸ್ಟ್ರಾಂಗ್ ಸರ್. ನಾನು ಒಂದೊಂದು ಕಡೆ ಸ್ವಲ್ಪ ಸೋಬರ್ ಡೌನ್ ಆಗ್ಬಿಡ್ತಿದೆ. ಏನು ಮಾಡಬೇಕು ಅಂತ ಅವಳಿಗೆ ಅರ್ಥ ಆಗೋದು. ದಿನಕರು ಸ್ವಲ್ಪ ಅಪ್ಸೆಟ್ ಆಗ್ಬಿಟ್ಟಿದ್ದಾನೆ ಅಂತ ಹೇಳೋ, ಯೋಚನೆ ಮಾಡಬೇಡ ದಿನು, ಆ್ಯಕ್ಚುಲಿ ನಾನು ನಿಮ್ಗೆ ದಿನು ಅಂತಿದ್ದೀನಿ, ಅವಳು ದಿನು ಅಂತ ಕರೀಲ್ಲ, ಬೇರೆ ಕರೀತಾಳೆ. ಇದು ಯೋಚನೆ ಮಾಡಬೇಡ, ನಿಮ್ಮ ಅಣ್ಣ 100% ಹೊರಗೆ ಬರ್ತಾರೆ, ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ, ನಿಮ್ಮ ಅಣ್ಣನ ಹೊರಗೆ ಕರ್ಕೊಂಡೆ ಬಂದೇ ಬರ್ತೀನಿ ಅಂತ ತುಂಬ ಕಾನ್ಫಿಡೆಂಟ್ ಹೇಳೋರು. ಆ್ಯಂಡ್ ಹ್ಯಾಟ್ಸ್ ಆಫ್. ನಾವು ನಿಜವಾಗ್ಲೂ ನಾವು ನಾನು ಸ್ಪೆಷಲಿ ವಿಜಯಲಕ್ಷ್ಮಿನ ಅತ್ತಿಗೆಯಾಗಿ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ ಸರ್. ರಾಯಲ್ ಸಿನಿಮಾ ವಿಷಯವಾಗಿ ಮಾತಾಡೋದಾದರೆ, ಇದಕ್ಕೆ ಪ್ರಮೋಷನ್ ವಿಚಾರದಲ್ಲಿ ದರ್ಶನ್ ಅವರು ಸಪೋರ್ಟ್ ಮಾಡಬಹುದಾ ಅಥವಾ ಯಾವ ರೀತಿ ಇರುತ್ತೆ ಅವ್ರ ಸಪೋರ್ಟ್ ಅಂತ? ಸರ್, ಅವ್ರು ಹೆಲ್ತ್ ಸಪೋರ್ಟ್ ಮಾಡಿದ್ರೆ 200% ಮಾಡ್ತಾನೆ. ಯಾಕೆ ಸರ್ ಮಾಡಲ್ಲ? ಮಾಡಲೇಬೇಕು ಸರ್, ಮಾಡ್ತಾನೆ. ಅಧಿಕಾರ ಇದೆ ನನಗೆ ಕೇಳ್ತೀನಿ, ಮಾಡ್ತಾನೆ. ಅವನದು ಈಗ ಇಂಡಸ್ಟ್ರಿಲಿ ಬರೋ ಎಲ್ಲ ಯಂಗ್ಸ್ಟರ್ಸ್ಗೂ ಸಪೋರ್ಟ್ ಮಾಡ್ತಾನೆ. ಸೊ ಅವ್ನ ಮೈಂಡ್ ಸೆಟ್ಟು ಇದೆ ಸಪೋರ್ಟ್ ಮಾಡಬೇಕು ಅನ್ನೋದು. ಎಲ್ಲ ಯಂಗ್ಸ್ಟರ್ಸ್ಗೂ ಮಾಡ್ತಾನೆ, ವಿರಾಟ್ಗೂ ಮಾಡ್ತಾನೆ. ಮಾಡ್ಬೋದೇನೋ, ಬಟ್ ಅದೇ ಅವ್ನು ಹೆಲ್ತ್ ಹೆಂಗೆ ಸಪೋರ್ಟ್ ಮಾಡತ್ತೆ ಅನ್ನೋದು ನೋಡಬೇಕು. ಸರ್, ದರ್ಶನ್ ಅವ್ರ ಜೊತೆಗೆ ಮುಂದಿನ ಸಿನಿಮಾ ಮಾಡ್ತಾ ಇದ್ದೀರಾ ಮುಂದೆ ಅಂತ ಆ್ಯಕ್ಚುಲಿ ನೀವೇ ಹೇಳಿದ್ದೀರಾ ಈಗ ಪ್ರೆಸ್ ಮೀಟಲ್ಲಿ. ಸೊ ಯಾವಾಗಿರುತ್ತದು ಸರಿ? ಇವಾಗ ಡೆವಿಲ್ ಇದೆ ಅವ್ರದ್ದು. ಸೊ ಯಾವಾಗ ಬರುತ್ತೆ ನಿಮ್ಮದು ಅವ್ರದ್ದು ಕಾಂಬಿನೇಷನ್ ಸಿನಿಮಾ ಅಂತ? ಸರ್, ಡೆವಿಲ್ಲು ಈಗ ಒಂದು ಪೋರ್ಷನ್ ಶೂಟಿಂಗ್ ಆಗಿದೆ. ಸೊ ಈಗ ಅದು ಫಿನಿಷ್ ಮಾಡಬೇಕು. ಅದಾದಮೇಲಿಂದ ತೆಲುಗುದು ಪ್ರೊಡ್ಯೂಸರ್ದೊಂದು ಸಿನಿಮಾ ಇದೆ. ಅದಾದಮೇಲಿಂದ ಮಾಡೋಣ ಅಂತ ಹೇಳಿದ್ದಾನೆ ನನಗೆ. ಸೊ ಅದ್ರ ಜೊತೆ ಇವನ್ ತರುಣ್ದು ಸಿನಿಮಾ, ಶೈಲಜನಾಗ್ ಮೇಡಮ್ ಅವ್ರದ್ದು ಸಿನಿಮಾನು ಲೈನಪ್ಪಲ್ಲಿದೆ. ಸೊ ಅವೆಲ್ಲ ನೋಡಿಕೊಂಡು ಸ್ಟಾರ್ಟ್ ಆಗುತ್ತೆ, ನಡೆಯುತ್ತೆ. ಮೋಸ್ಟ್ ಪ್ರಾಬ್ಲಿ 2026ಗೆ ಆಗ್ಬೋದು, ಸಿನಿಮಾ ಸ್ಟಾರ್ಟ್ ಆಗ್ಬೋದು. ಸರ್, ಆ್ಯಕ್ಚುಲಿ ಇದು ರಾಯಲ್ ಸಿನಿಮಾದ ಕಥೆ ಅಪ್ಪು ಸರಿಗೆ ಮಾಡಿದ್ದ ಅಥವಾ ಅಲ್ವಾ? ಓಕೆ. ಸೊ ಇದು ಅಪ್ಪು ಸರಿಗೆ ಮಾಡಿದ್ದು ಕತೆ ನಾನು ಬರೆದಿದ್ದು, ನನ್ನ ಕತೆ. ರಾಯಲ್ ಕತೆ ಬಂದ್ಬಿಟ್ಟು ನಮ್ಮ ರೈಟರ್ ರಘು ನಿಡುವಳ್ಳಿ ಅವ್ರದ್ದು ಸ್ಟೋರಿ ಲೈನ್ ಐಡಿಯಾ ಅದನ್ನ ಇಟ್ಕೊಂಡು ನಾವೆಲ್ಲ ಫುಲ್ಲು ಟೀಮ್ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿ ಅದನ್ನು ಆ ಕತೆ ಹೆಂಗೆ ಟ್ರಾವೆಲ್ ಆಗಬೇಕು ಅಂತ ಎಲ್ಲರೂ ಟೀಮ್ ಡಿಸೈಡ್ ಮಾಡಿ ಸ್ಕ್ರೀನ್ ಪ್ಲೇ ರೆಡಿ ಮಾಡಿರೋದು. ಸೊ ಅಪ್ಪು ಸರಿಗೆ ಮಾಡಿದಂತಹ ಕತೆನ ಬೇರೆ ಯಾರಿಗಾದ್ರೂ ಮಾಡೋ ಉದ್ದೇಶ ಇದೆಯಾ? ಇದ್ರೆ ಯಾರಿಗೆ ಮಾಡ್ಬೋದು ಸರ್?
100% ಅದನ್ನಂತೂ ಸಿನಿಮಾ ಮಾಡಲೇಬೇಕು ಅಂತ ತುಂಬ ಆಸೆ ಇದೆ ನನಗೆ. ಯಾಕಂದರೆ ಅಪ್ಪು ಸರ್ ತುಂಬ ಆಸೆ ಪಟ್ಟಿದ್ದು ಸಿನಿಮಾ. ಸೊ ಅದನ್ನು ಅವ್ರ ಅಭಿಮಾನಿಗಳಿಗಂತೂ ತೋರಿಸ್ಲೇಬೇಕು. ಅವ್ರು ಯಾವ ಸಿನಿಮಾನ ಆಸೆ ಪಟ್ಟಿದ್ರು ಅನ್ನೋದು ಒಂದು ಮೈಂಡಲ್ಲಿದೆ. ಸೊ ನೋಡೋಣ ಯಾರ ಜೊತೆಲಿ ಮಾಡೋಕ್ಕೆ ಅವಕಾಶ ಬರುತ್ತೆ ಅಂತ. ಬಟ್ ಆ ಸಿನಿಮಾನಂತೂ ನಾನು ತುಂಬ ಈಸಿಯಾಗಂತೂ ತೊಗೊಳ್ಳೋದು. ಯಾರ್ಯಾರಿಗೋ ಮಾಡ್ಬಿಡೋಣ, ಕಥೆ ಇದೆ ಅಂತ ಮಾಡೋಣ, ಅದು ತುಂಬ ಸೆಕ್ಯೂರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ನೀಟಾಗಿ ಯಾರಿಗೆ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಒಂದು ಆಲೋಚನೆ ಮಾಡಿ ಅವ್ರ ಥ್ರೂನೇ. ಬಟ್ ಅವಾಗ ಮಾಡಿದಾಗ ಅಪ್ಪು ಸರ್ಗೆ ಮಾಡಿದ ಕತೆ ಅಂತಲೇ ಹೇಳ್ಬಿಟ್ಟೆ ಮಾಡ್ತೀನಿ. ಸರ್, ಕೊನೆಯದಾಗಿ ಏನು ಅಂತಂದರೆ, ದರ್ಶನ್ ಅವ್ರಿಗೆ ಈ ಥರ ಪರಿಸ್ಥಿತಿ ಎದುರಾದಾಗ ಕೆಲವೊಬ್ರು ತುಂಬ ನೆಗೆಟಿವ್ ಮಾತಾಡಿದ್ರು, ಕೆಲವೊಬ್ರು ಅವರಿಂದ ಸಾಕಷ್ಟು ಸಹಕಾರ ಅಥವಾ ಲೈಕ್ ಸಪೋರ್ಟನ್ನು ತಗೊಂಡವರು ಆ್ಯಕ್ಚುಲಿ ಮಾತಾಡೋಕ್ಕೆ ಬರಲಿಲ್ಲ. ಬ್ಯಾಡ್ ಸಿಚುವೇಶನ್ ಇದ್ದಾಗ ಬೇಡ ಇದು ಅನ್ನೋ ಥರ ಕೆಲವರಂತೂ ತಪ್ಪಿಸ್ಕೊಂಡು ಹೋದ್ರು. ಅದೆಲ್ಲ ಸಾಕಷ್ಟು ಆಗಿದೆ ಆ್ಯಕ್ಚುಲಿ. ಸೊ ಇದೆಲ್ಲ ನೋಡುವಾಗ ಏನು ನಿಮಗೆ ಅರ್ಥ ಆಯಿತು, ಏನು ಕಲ್ತ್ಕೊಂಡಿದ್ದೀರಾ ಅಂತ? ಅದೇ ಆ ವ್ಯಕ್ತಿಗಳ ಹೆಂಗೆ ಅವ್ರ ಅಂದರೆ ಈಗ ಏನಾಗುತ್ತೆ ಅಂದರೆ, ಒಂದು ಫ್ಯಾಮಿಲಿ ಬಾಂಡಿಂಗು ಇಲ್ಲ ಒಂದು ಫ್ರೆಂಡ್ಶಿಪ್ ಬಾಂಡಿಂಗು ಅವೆಲ್ಲ ಗೊತ್ತಾಗೋದು ನಮಗೆ ಹೊಡೆತ ಬಿದ್ದಾಗ, ನಮ್ಮ ಪರಿಸ್ಥಿತಿಲಿ ಅವ್ರು ಹೆಂಗೆ ಅದನ್ನು ಸ್ಪಂದಿಸ್ತಾರೆ. ಯಾವಾಗಲೂ ನೀನೇ ನನ್ನ ಜೀವದ ಗೆಳೆಯ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ದವರು ನಮಗೆ ಕಷ್ಟ ಬಂದಾಗ ಎಷ್ಟು ಸಪೋರ್ಟಿವ್ ಆಗಿ ನಿಲ್ತಾರೆ ಅವರು ಅನ್ನೋದ್ರ ಥ್ರೂ ಗೊತ್ತಾಗುತ್ತೆ. ಎಸ್, ಈಸ್ ದ ರೈಟ್ ಫ್ರೆಂಡ್, ಈಸ್ ದ ರಾಂಗ್ ಫ್ರೆಂಡ್, ಇಲ್ಲ ಇವನು ಕರೆಕ್ಟ್ ತಮ್ಮ, ಇಲ್ಲ ಇವನು ಕರೆಕ್ಟ್ ಅಣ್ಣ ಅನ್ನೋದು ಗೊತ್ತಾಗೋದು ಅವಾಗ. ಸೊ ಅಂಥ ಪರಿಸ್ಥಿತಿಲಿ ಹೌದು, ಈಗ ನಮಗೆ ನಮ್ಮ ಸುತ್ತಮುತ್ತ ಇರೋರು ಯಾವ ಥರ ಹೆಂಗೆ ಅಂತ ಹೇಳ್ಕೊಡೋಕ್ಕೆ ಇಂಥ ಪರಿಸ್ಥಿತಿಗಳು ಬರುತ್ತೆ ಅನ್ಸುತ್ತೆ. ಮೋಸ್ಟ್ಲಿ ದೇವ್ರ ಆ ಥರ ಸ್ಕ್ರೀನ್ ಪ್ಲೇ ಮಾಡ್ತಾನೆ. ಸೊ ಅವೆಲ್ಲ ಗೊತ್ತಾಯಿತು. ಸೊ ಯಾರ ಜೊತೆಲಿ ಹೆಂಗಿರಬೇಕು, ಯಾವ ಥರ ಅವ್ರ ಜೊತೆಲಿ ಆ ರಿಲೇಷನ್ಶಿಪ್ನ ಮೇಂಟೈನ್ ಮಾಡಬೇಕು ಅನ್ನೋದು ಅರ್ಥ ಆಯ್ತು ನಮಗೆ. ಥ್ಯಾಂಕ್ ಯು ಸರ್. ಸೊ ಸಾಕಷ್ಟು ವಿಷಯ ಮಾತಾಡಿದ್ರಿ. ರಾಯಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಜನವರಿ 24ನೇ ತಾರೀಕು. ದರ್ಶನ್ ಅವರು ಆ್ಯಕ್ಚುಲಿ ಬಹುಶಃ ಈ ಪ್ರಮೋಷನ್ಸ್ ಅಂತ ಬಂದರೆ ಅವರು ಪಬ್ಲಿಕ್ ಅಂದರೆ ಈವೆಂಟಲ್ಲಿ ಮೋಸ್ಟ್ಲಿ ಆಫ್ಟರ್ ಆಲ್ ದಿಸ್ ಇನ್ಸಿಡೆಂಟ್ ಅದೇ ಫಸ್ಟ್ ಆಗಿರುತ್ತೆ. ಅದಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಕೊನೆಯದಾಗಿ ಅವರ ಅಭಿಮಾನಿಗಳಿಗೆ, ಇಷ್ಟೆಲ್ಲ ಆದರೂ ಕೂಡ ಅವ್ರ ಕೈ ಬಿಟ್ಟಿಲ್ಲ, ಅವರ ಒಂದು ಅಭಿಮಾನದ ಒಂದು ಏನಿದೆ ಅದು ತುಂಬ ಜಾಸ್ತಿನೇ ಆಗ್ತಾ ಇದೆ. ಆ್ಯಕ್ಚುಲಿ ಫ್ಯಾನ್ ಬೇಸ್ ಏನಿದೆ ಅದು ತುಂಬ ಜಾಸ್ತಿ ಆಗ್ತಿದೆ. ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಅವ್ರಿಗೆ ಬಿಗ್ ಥ್ಯಾಂಕ್ಸ್ ಸರ್. ಯಾಕಂದರೆ ಸಾರಥಿ ಟೈಮಲ್ಲೂ ಈ ಥರದೇ ಒಂದು ಪರಿಸ್ಥಿತಿ ಬಂದಾಗ ನಮ್ಮ ಕೈ ಬಿಟ್ಟಿಲ್ಲ. ಸಾರಥಿನ ಸಿಕ್ಕಾಬಿಟ್ಟೆ ದೊಡ್ಡ ಸಕ್ಸಸ್ ಮಾಡಿದ್ರು. ಆ್ಯಂಡ್ ನಾವು ನಿಮ್ಮ ಜೊತೇಲಿ ಇದ್ದೀವಿ ಅಂತ ಹೇಳೋದು. ಈಗ ನಾನು ಪ್ರೀವಿಯಸ್ ಕ್ವಶನ್ನ ಹೇಳಿದೆ, ನಮ್ಮ ಕಷ್ಟದ ಪರಿಸ್ಥಿತಿಲಿ ನಮಗೆ ಅವ್ರು ಹೆಂಗೆ ಇದು ಮಾಡ್ತಾರೆ ಅಂತ. ಆ ಟೈಮಲ್ಲಿ ನನಗೆ ಒಂದು ನ್ಯೂಸ್ ಚಾನಲ್ದು ಅವಾರ್ಡ್ ಫಂಕ್ಷನ್ಗೆ ಇನ್ವೈಟ್ ಮಾಡಿದಾಗ ನಾನು ಹೇಳಿದೆ, ಹೆಂಗೆ ದರ್ಶನ್ ಅವರು ಒಳಗಿದ್ದಾಗ ನೀವು ಹೆಂಗೆ ಈ ಸಿನಿಮಾನ ರಿಲೀಸ್ ಮಾಡಿದೆ ಅಂತ. ನಾನಂದೆ ಒಬ್ಬ ಹೀರೋ ಒಳಗಿದ್ರೇನು, ಇಷ್ಟು ಜನ ಹೀರೋಗಳು ಹೊರಗಿದ್ರಲ್ಲ, ಸೊ ಇವ್ರು ನಂಬ್ಕೊಂಡು ನಾನು ಸಿನಿಮಾ ಮಾಡಿದೆ. ಸೊ ಅದೇ ಥರ ನಮ್ಮ ಲೈಫ್ಗೆ ಅವರು ಹೀರೋ. ಅದಕ್ಕೇ ಸುಮ್ಮನೆ ದರ್ಶನ್ ಎದೆ ಮೇಲೆ ಸೆಲೆಬ್ರಿಟೀಸ್ ಅಂತ ಹಾಕೊಂಡಿಲ್ಲ ಸರ್. ದರ್ಶನ್ದು ಮನಸ್ಥಿತಿ ಅವರ ಅಭಿಮಾನಿಗಳ ಹತ್ರ ಅವರು ಸೆಲೆಬ್ರಿಟಿನೇ. ನನಗೆ ಹೆಂಗೆ ಅವ್ರು ನಂಗೆ ಸೆಲೆಬ್ರಿಟಿ ಅಂದರೆ ನನಗೆ ಅವರೇ ಸೆಲೆಬ್ರಿಟೀಸ್ ಅಂತ. ಯಾಕಂದರೆ ದರ್ಶನ್ನ ಇವತ್ತೊಬ್ಬ ಚಾಲೆಂಜಿಂಗ್ ಸ್ಟಾರು, ದೊಡ್ಡ ನಂಬರ್ 1 ಸ್ಟಾರು ಅಂತ ನೀವೇನು ಹೇಳ್ತೀರಾ, ದೊಡ್ಡ ಫ್ಯಾನ್ ಬೇಸ್ ಇದೆ ಅಂತ ಹೇಳೋದೆ ಅವ್ರುಗಳು ನಿಂತಿರೋದಕ್ಕೇ, ಅವ್ರುಗಳನ್ನ ನೋಡಿದ್ದಕ್ಕೆ ನೀವು ಅದು ಹೇಳ್ತಾ ಇರೋದು. ಸೊ ಅವರೇ ಆ ಮೆಸೇಜ್ ಕೊಟ್ಟಿರೋದು. ಸೊ ಅವ್ರಿಗೆ ಯಾವತ್ತಿದ್ರೂ ನಾವು ನಮ್ಮ ತೂಗುದೀಪ ಫ್ಯಾಮಿಲಿ ಚಿರಋಣಿ. ಅವರು ನಮಗೆ ಜೊತೆಗೆ ಸಾಥ್ ಕೊಡ್ತಾ ಇರೋದು ನಾವು ಯಾವತ್ತೂ ಲೈಫ್ ಲಾಂಗ್ ಅವ್ರನ್ನ ಮರೆಯಲ್ಲ. ಆ್ಯಂಡ್ ಅದಕ್ಕೋಸ್ಕರ ನಾವು ಬರೀ ಒಂದು ಥ್ಯಾಂಕ್ಸ್ ಅನ್ನೋ ವರ್ಡು ತುಂಬ ಚಿಕ್ಕದಾಗಿ ಹೋಗುತ್ತೆ. ನಮಗೆ ಪದಗಳಿಲ್ಲ ಅವ್ರದ್ದು ಸಪೋರ್ಟ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ. ಆ್ಯಂಡ್ ಅಷ್ಟೇ, ಅವ್ರಿಗೆ ನಾವು ಕೈ ಮುಗ್ದೇ ಹೇಳ್ಬೋದು ಅಷ್ಟೇ. ದೇವ್ರ ಸ್ಥಾನದಲ್ಲಿ ನಿಂತಿದ್ದಾರೆ ಅವ್ರು ನಮಗೆ. ಸರ್, ಈ ವಿಚಾರದಲ್ಲಿ ಪಶ್ಚಾತ್ತಾಪ ಅನ್ನೋ ಮಾತೇ ಇಲ್ಲ. ಇದರಿಂದ ಹೊರಗೆ ಬರ್ತಾರೆ, ನಮಗೆ ಸತ್ಯ ಗೊತ್ತು ಅಂತ ನೀವು ಹೇಳಿದ್ರಿ. ಸೊ ಯಾವಾಗ ಇದರಿಂದ ಕಂಪ್ಲೀಟ್ ಕ್ಲೀನ್ ಶೀಟ್ ಸಿಗಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಅಭಿಮಾನಿಗಳಿಗೆ ಹೇಳಿಬಿಡಿ. ಅದು ಈಗ ಕೋರ್ಟಲ್ಲಿದೆ. ಸೊ ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಯಾವಾಗ ಅಂತ. ಸೊ ಅದ್ರ ಬಗ್ಗೆ ನಾನೇನು ಮಾತಾಡೋ ರಿಕ್ವೈರ್ಮೆಂಟ್ ಇಲ್ಲ. ಸೊ ನಮಗೆ ನಮ್ಮ ಭಾರತದ ನ್ಯಾಯಾಂಗದ ಮೇಲೆ ಪೂರ ಭರವಸೆ ಇದೆ, ನ್ಯಾಯ ಸಿಗುತ್ತೆ ಅಂತ. ಸೊ ತಪ್ಪಾಗಿದ್ದರೆ ಶಿಕ್ಷೆ ಅನುಭವಿಸ್ತಾರೆ, ಮಾಡಿಲ್ಲ ಅಂದರೆ ರಾಜಾರೋಷವಾಗಿ ಹೊರಗೆ ಬರ್ತಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ದಿನಕರ್ ತೂಗುದೀಪ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.